ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ರಾಗಿ ಮಿಷನ್ಗೆ ಹೋಗಬೇಕಾದ್ರೆ ನಾವು ಅಕ್ಕಿ, ರಾಗಿ, ಜೋಳ ಹಾಕ್ಕೊಂಡು ಪ್ಲಾಸ್ಟಿಕ್ ಕಂಟೈನರ್ಸ್ ಅಥವಾ ಬಕೆಟಲ್ಲಿ ತೊಗೊಂಡೋಗ್ಬಿಡ್ತೀವಿ. ಅದು ಖಂಡಿತ ಒಳ್ಳೆಯದಲ್ಲ. ಏನಕ್ಕಂದರೆ ಹಿಟ್ಟು ಬೀಸಿದಾಗ ತುಂಬಾ ಬಿಸಿ ಇರುತ್ತೆ. ಆ ಬಿಸಿನ ಪ್ಲಾಸ್ಟಿಕಲ್ಲಿ ಹಾಕಿದಾಗ ನಮ್ಮ ಆರೋಗ್ಯಕ್ಕೆ ಬಹಳ ಹಾನಿ ಉಂಟಾಗುತ್ತೆ. ಆದ್ದರಿಂದ ರಾಗಿ ಮಿಷನ್ಗೆ ಹೋಗಬೇಕಾದ್ರೆ ನೀವು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಬೀಸ್ಕೊಂಡು ಬರಬೇಕಾದ್ರೆ ಆದಷ್ಟು ಸ್ಟೀಲ್ ಕಂಟೈನರ್ಸ್ನ ಉಪಯೋಗಿಸಿದ್ರೆ ಬಹಳ ಒಳ್ಳೆಯದು. ಅದನ್ನು ಏರ್ಟೈಟ್ ಕಂಟೈನರ್ಸ್ನ ಉಪಯೋಗಿಸೋದ್ರಿಂದ ನಿಮ್ಮ ಹೆಲ್ತ್ಗೆ ಯಾವುದೇ ಥರ ತೊಂದರೆ ಆಗೋಲ್ಲ. ನಿಮಗೆ ತುಂಬ ದಿನ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಹಿಟ್ಟುಗಳನ್ನ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಫ್ರೆಶ್ ಆಗೇ ಇರುತ್ತೆ. ಕೆಲವೊಂದು ಸಲ ನಿಮಗೆ ಗಾಳಿ ಆಡಿದಾಗ ಬಾಕ್ಸಲ್ಲಿ ಇಟ್ಟಾಗ ಹುಳ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅದು ಕೂಡ ನೀವು ಏರ್ಟೈಟ್ ಬಾಕ್ಸಲ್ಲಿ ಇಟ್ಟಾಗ ಯಾವುದೇ ಥರ ಹುಳ ಬರೋದಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಕರೆದಂಥ ಪದಾರ್ಥಗಳು ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಪಾಪಡ್ಸ್ನ ನೀವು ಪ್ಲಾಸ್ಟಿಕ್ ಡಬ್ಬ ಬಿಟ್ಟು ಸ್ಟೀಲ್ ಡಬ್ಬದಲ್ಲಿ ಇಡ್ತೀರಾ, ಆದರೂ ಕೂಡ ಒಂದೊಂದು ಸಲ ಅದು ಮೆತ್ತಗಾಗ್ಬಿಡುತ್ತೆ. ಏನಕ್ಕಂದರೆ ಅದಕ್ಕೆ ಗಾಳಿ ಆಡಿದಾಗ ಅದು ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಲಾಕಿಂಗ್ ಸಿಸ್ಟಮ್ ಇರುವಂಥ ಕಂಟೈನರ್ಸ್ನ ಉಪಯೋಗಿಸಿದಾಗ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ಗಳು ಬರೋದಿಲ್ಲ. ಸ್ಟೀಲ್ ಏರ್ಟೈಟ್ ಕಂಟೈನರ್ಸ್ ಎಲ್ಲಿ ಸಿಗುತ್ತೆ ಅಂತ ನೀವೆಲ್ಲ ಹುಡುಕ್ತಾ ಇರ್ತೀರಾ. ಆ ಥರ ಕಂಟೈನರ್ಸ್ ಬೇಕು ಅಂತಂದರೆ ಅತ್ತಿಗುಪ್ಪೆಯಲ್ಲಿ ಲೊಕೇಟ್ ಆಗಿರುವ ರಾಜಗುರು ಕಿಚನ್ ವಾರ್ಡ್ಗೆ ವಿಸಿಟ್ ಮಾಡಿ. ಈ ಶಾಪಲ್ಲಿ ಪ್ರೀಮಿಯಂ ಕ್ವಾಲಿಟಿ ಸ್ಟೀಲ್ ಬಾಕ್ಸಸ್, ಏರ್ ಕಂಟೈನರ್ಸ್ನ ತರಿಸಿದ್ದಾರೆ. ಕಲೆಕ್ಷನ್ಸ್ ಎಲ್ಲ ಪ್ರೀಮಿಯಂ ಆಗಿರುತ್ತೆ. ಆಫರ್ ಕೂಡ ಕೊಡ್ತಿದ್ದಾರೆ, ಡಿಸ್ಕೌಂಟ್ಸ್ ಕೂಡ ಸಿಗ್ತಾ ಇದೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಏನು ಆಫರ್ ಕೊಡ್ತಿದ್ದಾರೆ, ಡಿಸ್ಕೌಂಟ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸರ್, ಏನು ಸರ್ ಇದು ಸ್ಟೀಲ್ ಬಾಕ್ಸಸ್ ಎಲ್ಲ ಜೋಡಿಸಿದ್ದೀರಾ? ಎಸ್ ಮೇಡಮ್. ಸೊ ಈ ಸಲ ನಾವು ನಿಮಗೆ ಸ್ಟೋರೇಜ್ ಕಂಟೈನರ್ಸ್ ಅಲ್ಲಿ ತುಂಬಾ ವೆರೈಟಿ ತರಿಸಿದೀವಿ. ಸೊ ನೀವು ಇಲ್ಲಿ ನೋಡಬಹುದು, ಡಿಫ್ರೆಂಟ್ ವೆರೈಟೀಸ್ ಬಂದಿದೆ, ಡಿಫ್ರೆಂಟ್ ಮಾಡೆಲ್ ಅಂಡ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಬಂದಿದೆ. ಅಂಡ್ ಮೇನ್ ಉದ್ದೇಶ ನೀವು ಆದಷ್ಟು ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ ಅಂತ ನಾವು ಈ ಕಾನ್ಸೆಪ್ಟ್ ನ ತರಿಸಿರೋದು. ಮನೇಲಿ ಏನ್ ಪ್ಲಾಸ್ಟಿಕ್ ಅಲ್ಲಿ ನೀವು ಅಕ್ಕಿ, ಗೋಧಿ, ರಾಗಿ ಎಲ್ಲ ಹಾಕಿಡ್ತೀರಲ್ಲ, ಅದ್ರ ಬದಲಿ ನೀವು ಸ್ಟೇನ್ಲೆಸ್ ಸ್ಟೀಲ್ ಗೆ ಹೋಗ್ಬೋದು. ಸೊ ನಮ್ಮ ಹತ್ರ ಹೊಸ ರೇಂಜ್ ಬಂದಿದೆ. ಅಂಡ್ ವರಮಹಾಲಕ್ಷ್ಮಿ ಸೀಸನ್ ಸೇಲ್ ಪ್ರಕಾರ ನಾವ್ ಇದಕ್ಕೆ ಆಫರ್ ತರಿಸಿದೀವಿ ಮೇಡಮ್ ನಿಮ್ಗೆ. ಸರ್, ಇನ್ನೊಂದು ಸರ್, ಇವಾಗ ನಾವು ಬಾತ್ರೂಮ್ ಅಲ್ಲೆಲ್ಲ ನಾವು ಪ್ಲಾಸ್ಟಿಕ್ ಬಕೆಟ್ ಯೂಸ್ ಮಾಡ್ತಿದೀವಲ್ಲ, ಅದನ್ನ ಕೂಡ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇವಾಗ. ಎಸ್ ಮೇಡಮ್. ಪ್ಲಾಸ್ಟಿಕ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಮೈಕ್ರೋ ಪ್ಲಾಸ್ಟಿಕ್ಸ್ ನಿಮ್ಗೆ ಕಾಣಿಸಲ್ಲ, ಬಟ್ ಮೈಕ್ರೋ ಪ್ಲಾಸ್ಟಿಕ್ ತುಂಬಾ ಲೀಚ್ ಔಟ್ ಆಗ್ಬಿಡುತ್ತೆ. ಯೂಸ್ ಮಾಡಿ ಅಥವಾ ರೆಗ್ಯುಲರ್ ಸ್ಟೋರೇಜ್ ಕಂಟೈನರ್ಸ್ ಏನ್ ಯೂಸ್ ಮಾಡ್ತೀರಾ ಅದೆಲ್ಲಾನು ಹಾರ್ಮ್ಫುಲ್ ಇರುತ್ತೆ ಮೇಡಮ್ ಹೆಲ್ತ್ಗೋಸ್ಕರ. ಸರ್, ಇವಾಗ ಬಾತ್ರೂಮ್ ಅಲ್ಲೇ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ಮೇಲೆ ಇನ್ನು ಅಡಿಗೆ ಮನೆಯಲ್ಲಂತೂ ಮಸ್ಟ್ ಅಂಡ್ ಶುಡ್ ಬೇಡವೇ ಬೇಡ ಅಲ್ಲ? ಎಸ್ ಮೇಡಮ್, ನಾವೇ ರಿಕ್ವೆಸ್ಟ್ ಮಾಡ್ತೀವಿ. ಮುಂಚೆ ಬರ್ನರ್ ಟ್ರೈ ಪ್ಲೇಸ್ ಎಲ್ಲ ನಮ್ದೇನು ಉದ್ದೇಶ ಇತ್ತು, ಅಲ್ಯೂಮಿನಿಯಂ ನಾನ್ ಸ್ಟಿಕ್ ನ ಅವಾಯ್ಡ್ ಮಾಡಿ ಅಂತ. ಸೊ ಇದೇ ಈ ಸ್ಟೋರೇಜ್ ಕಂಟೈನರ್ಸ್ ಹಾಕೋದ್ ಮೇನ್ ಉದ್ದೇಶ ಏನಂದ್ರೆ ನಿಮ್ಮ ಮನೆಯಿಂದ ಪ್ಲಾಸ್ಟಿಕ್ ಕಂಟೈನರ್ಸ್ ಅಥವಾ ಅಲ್ಯೂಮಿನಿಯಂ ಡಬ್ಬಿಗಳು ಮನೇಲಿ ತುಂಬಾಗಳಿರುತ್ತೆ. ತುಂಬಾ ಜನ ಹತ್ರ ಅಲ್ಯೂಮಿನಿಯಂ ಸ್ಟೋರೇಜ್ ಡಬ್ಬ ಇರುತ್ತೆ ಹಳೆ ಕಾಲಂದೆಲ್ಲ. ನೀವು ಅದನ್ನ ಅವಾಯ್ಡ್ ಮಾಡಿ ನೀವು ಸ್ಟೇನ್ಲೆಸ್ ಸ್ಟೀಲ್ ಗೆ ಹೋಗ್ಬೋದು. ತುಂಬಾ ಜನ ಹೇಳ್ತಾರೆ ನಮ್ಗೆ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ದೊಡ್ಡ ಸೈಜ್ ಬರಲ್ಲ ಅಂತ. ನಮ್ಮ ಹತ್ರ ನೋಡಿ, ನೀವು ಇಲ್ಲಿ 40 ಲೀಟರ್ದು ಬಂದಿದೆ, 40 ಲೀಟರ್ ಸ್ಟೋರೇಜ್ ಕಂಟೈನರ್ಸ್ ಮೇಡಮ್. ಇದಕ್ಕಿಂತ ಜಾಸ್ತಿ ನಿಮ್ಗೆ ಎಲ್ಲಿ ಬೇಕಾಗುತ್ತೆ. ಇದ್ರಲ್ಲಿ ನೀವು ಆಲ್ಮೋಸ್ಟ್ ಏನ್ ಬೇಕಾದ್ರೂ ಹಾಕ್ಬೋದು. ನಿಮ್ಗೆ ಸ್ಮಾಲೆಸ್ಟ್ ಇಂದ ಸ್ಮಾಲೆಸ್ಟ್ ಬೇಕಾದ್ರೂ ಸಿಗುತ್ತೆ ಅಂಡ್ ಬಿಗ್ಗೆಸ್ಟ್ ಇಂದ ಬಿಗ್ಗೆಸ್ಟ್ ಬೇಕಾದ್ರೂ ಸಿಗುತ್ತೆ ಮೇಡಮ್. ಸೊ ಮೇಡಮ್ ನೋಡಿ, ಫಸ್ಟ್ ನಾವು ನಿಮಗೆ ತರಿಸಿರೋದು 2 ಡಿಫ್ರೆಂಟ್ ವೆರೈಟಿಯಲ್ಲಿ ಸ್ಟೋರೇಜ್ ಕಂಟೈನರ್ಸ್ ಬಂದಿದೆ. ಸೊ ಇದರಲ್ಲಿ ನೀವು ನೋಡಬಹುದು, ಇದು ಒಂದು ಹ್ಯಾಮರ್ ಡಿಸೈನ್ ಅಲ್ಲಿ ಬರುತ್ತೆ. ಇದರಲ್ಲಿ ಹ್ಯಾವ್ 3 ಸೈಜಸ್. ಲೀಟರ್ ಲೆಕ್ಕ ಮೇಡಮ್ ಆಲ್ಮೋಸ್ಟ್ 10 ಲೀಟರ್ಸ್ ಇದು ಕ್ಯಾರಿ ಮಾಡುತ್ತೆ, 7.5 ಕ್ಯಾರಿ ಮಾಡುತ್ತೆ, ಮತ್ತೆ 5 ಲೀಟರ್ ಇದು ಕ್ಯಾರಿ ಮಾಡುತ್ತೆ. ಅಂಡ್ ಇದರಲ್ಲೇ ನಮ್ಮ ಹತ್ರ ಇದು ಡಿಸೈನ್ ಆಂಟಿಕ್ ಡಿಸೈನ್ ಮಾಡೆಲ್ ಬಂದಿರೋದು, ವಿಚ್ ಮೀನಾಕರಿ ಅಂತ ತುಂಬಾ ಜನ ಕರೀತಾರೆ. ಇದರಲ್ಲೂ ಸೇಮ್ 10 ಲೀಟರ್, 7.5 ಮತ್ತೆ 5 ಲೀಟರ್ ಕೆಪಾಸಿಟಿ ಮೇಡಮ್. ಸೇಮ್ ಸೈಜ್ ಬರುತ್ತೆ, ಸ್ಟೋರೇಜ್ ಕಂಟೈನರ್ ಸೈಜ್ ಸೇಮ್ ಬರುತ್ತೆ ಮೇಡಮ್, ಬಟ್ ಡಿಫ್ರೆಂಟ್ ಡಿಸೈನ್ಸ್ ಇರೋದು ಅಷ್ಟೇ ಇದು. ಸೊ ಇದರಲ್ಲಿ ನೀವು 3 ಪೀಸ್ ಏನ್ ನೋಡ್ತಾ ಇದ್ರೆ 3 ಪೀಸ್ ಆಫರ್ ಸೆಟ್ ಅಲ್ಲಿ ನಮ್ಮ ಹತ್ರ ಕಾಂಬೋ ಪ್ಯಾಕ್ಸ್ ಬಂದಿರೋದು. ಇವಾಗ ಫಸ್ಟ್ ನಾವು ಹ್ಯಾಮರ್ ಡಿಸೈನ್ ಹೋಗೋಣ. ಸೊ ನೀವು ಇದ್ರಲ್ಲಿ ನೋಡಬಹುದು, ಇದು ಮುಚ್ಚಳ ತುಂಬಾ ಈಸಿ ಆಗಿರುತ್ತೆ. ನಿಮ್ಗೆ ಲಿಫ್ಟ್ ಮಾಡ್ಬೇಕಾದ್ರೆ ಇಷ್ಟೇ ಮೇಡಮ್. ಇದರಲ್ಲಿ ಲಾಕಿಂಗ್ ಏನಿರಲ್ಲ, ನಾರ್ಮಲ್ ಬರೀ ಪ್ಲೇಸಿಂಗ್ ಇರುತ್ತೆ, ಪ್ಲೇಸ್ಮೆಂಟ್ ಅಂತ. ಮತ್ತೆ ಸೆಕೆಂಡ್ ಸೈಜ್ ಅದೇ ತರ ನೀವು ಇದನ್ನ ಈಸಿಲಿ ಓಪನ್ ಮಾಡಿ ಇಡಬಹುದು ಇದನ್ನ. ಮತ್ತೆ ಲಾಸ್ಟ್ ಥರ್ಡ್ ಸೈಜ್ ಇದೇ ತರ ಮೇಡಮ್. ಇದು ನಿಮ್ಗೆ ಡೈಲಿ ಯೂಸ್ ಕೇರ್ಗೆ ನೀವು ಅಕ್ಕಿ, ಗೋಧಿ, ರಾಗಿ ಏನಾದ್ರು ಹಾಕಿಡೋದಕ್ಕೆ ಡೈಲಿ ಕಿಚನ್ ಅಲ್ಲಿ ನೀವು ತಗೊಂಡ್ ಸ್ಟೋರೇಜ್ ಇದ್ ಮಾಡಕ್ಕೂ ಯೂಸ್ ಆಗ್ಬೋದು. ಇನ್ನೊಂದು ಇದಕ್ಕೆ ದೋಸಾ ಬ್ಯಾಟರ್, ಇಡ್ಲಿ ಬ್ಯಾಟರ್ ಕೂಡ ಎವ್ರಿಥಿಂಗ್ ಮೇಡಮ್. ಸೊ ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್ಸ್ ಅಲ್ಲಿ ಏನ್ ಬೇಕಾದ್ರೂ ಹಾಕ್ಬೋದು. ನಿಮ್ಗೆ ಹಾರ್ಮ್ಫುಲ್ ಏನು ಇದಾಗಲ್ಲ ಮೇಡಮ್. ಸ್ಟೀಲ್ ಇಸ್ ರಿಯಲಿ ಗುಡ್ ಫಾರ್ ಹೆಲ್ತ್ ಅಂತ ನಾವ್ ಹೇಳ್ತೀವಿ. ಇದು ಸೆಟ್ ಆಫ್ 3 ನೀವು ಏನ್ ನೋಡ್ತಾ ಇದ್ರಲ್ಲ ಮೇಡಮ್, ಇದ್ರದ್ದು ಮೇಜರ್ ಪ್ಲಸ್ ಪಾಯಿಂಟ್ ಏನಂದ್ರೆ ಮೇಡಮ್, ನೀವು ಏನಾದ್ರು ಐಟಮ್ ಹಾಕಿದ್ಮೇಲೆ ನೀವು ಎಲ್ಲದನ್ನ ಸ್ಟಾಕ್ ಮಾಡಿ ಇಡಬಹುದು. ಒಂದ್ರ ಮೇಲೆ ಒಂದ್ ಹಾಕಿಡ್ಬೋದು ಮೇಡಮ್. ಸೊ ನಿಮ್ಗೆ ಸ್ಪೇಸ್ ಸೇವಿಂಗ್ ಆಗ್ಬಿಡುತ್ತೆ. ನಿಮ್ಗೆ 3 ಐಟಮ್ ಒಂದ್ರ ಮೇಲೆ ಒಂದ್ ಇರ್ಬೋದು. ಇದು ಬ್ಯಾಲೆನ್ಸ್ ಆಗೂ ಇರುತ್ತೆ, ಇದು ಬಿದೋಗೋದು ಆ ಭಯ ಇರಲ್ಲ. ಅಂಡ್ ಲಾಕಿಂಗ್ ಆತರ ಲಾಕ್ ಆಗೇ ಇರುತ್ತೆ ಮೇಡಮ್ ಇದು. ಇವಾಗ ಈ 3 ಪೀಸ್ ಸೆಟ್ ನೀವ್ ಏನ್ ನೋಡ್ತಾ ಇದ್ರೆ ಮೇಡಮ್, ಇದ್ರ ನಮ್ಮ ಹತ್ರ ಪ್ರೈಸಿಂಗ್ ವೈಸ್ ಹೇಳ್ತೀರಾ ಅಂದ್ರೆ, ಇದ್ರ ನಮ್ಮ ಹತ್ರ ಬಂದಿರೋದು ಆಫರು ಸೆಟ್ ಆಫ್ 3 ಪೀಸ್ MRP ಇರೋದು ನಮ್ಮ ಹತ್ರ 4,995 rupees ಮೇಡಮ್. ಅಂಡ್ ನಾವು ನಿಮ್ಗೆ ಆಫರ್ ಕೊಡ್ತಾ ಇದ್ದೀವಿ ಬರೀ 2,995 rupeesಗೆ. 3 ಸ್ಟೋರೇಜ್ ಕಂಟೈನರ್ಸ್. ಅಂಡ್ ಇದನ್ನು ಪ್ಯೂರ್ ಸೇಲಂ ಸ್ಟೀಲ್ ಮೇಡಮ್, ಲೈಫ್ ಟೈಮ್ ಸ್ಟೀಲ್ ವಾರಂಟಿ ಕೊಡ್ತೀವಿ. ಒಂಚೂರು ಕಟ್ ಆಯ್ತು ಏನಾದ್ರೆ ಅದು ಪೀಸ್ ಟು ಪೀಸ್ ಹೊಸ ಸಿಗುತ್ತೆ ನಿಮ್ಗೆ. ಲೀಕೇಜ್ ಎನಿ ಟೈಪ್ ಆಫ್ ಕಂಪ್ಲೇಂಟ್ ಇದ್ರೆ ಪೀಸ್ ಟು ಪೀಸ್ ಹೊಸ ಸಿಗುತ್ತೆ. ಸ್ವಲ್ಪ ಒಳಗಡೆ ತೋರಿಸ್ಬಿಡಿ ಸರ್, ಯಾವ ತರ ಇದೆ ನೋಡಬಹುದು. ಒಳಗಡೆ ಓಪನ್ ಮಾಡಿ ಕ್ಯಾಮೆರಾ ತೋರಿಸ್ಬಿಡಿ ನೋಡಿ ಮೇಡಮ್. ಓಕೆ, ಕರೆಕ್ಟ್. ಓಕೆ.
ಸೊ ಇದು ನಮ್ಮ ಮೊದಲನೇ ಡಿಸೈನ್ ನಾವು ತೋರಿಸಿರೋದು ಮೇಡಮ್ ನಿಮ್ಗೆ. ಇವಾಗ ಬರೋಣ ನಮ್ಮ ಸೆಕೆಂಡ್ ಡಿಸೈನ್ಗೆ, ವಿಚ್ ಇಸ್ ಆಂಟಿಕ್ ಫಿನಿಶಿಂಗ್ ನಾವು ಅಂತೀವಿ ಸ್ಟೋರೇಜ್ ಕಂಟೈನರ್ಸ್ ಅಲ್ಲಿ. ಸರ್ ಒಂದು ನಿಮಿಷ, ಇದು ಸೆಟ್ ಆಫ್ 3 ತಗೊಳ್ಳೇಬೇಕಾ? ಇಲ್ಲ, ಇಂಡಿವಿಜುವಲ್ ಬೇಕಾದ್ರೆ ನಮ್ಮ ಇಂಡಿವಿಜುವಲ್ ಆಗು ಸಿಗುತ್ತೆ ಮೇಡಮ್. ಫಾರ್ ಎಕ್ಸಾಂಪಲ್ ಇವಾಗ ಇದ್ರದ್ದು ಇಂಡಿವಿಜುವಲ್ ನೀವು MRP ನೋಡ್ತೀರಾ ಅಂದ್ರೆ ಇದ್ರದ್ದು MRP ಇದೆ 950 rupees. ಇದಕ್ಕೂ ನೀವು ಆನ್ MRP ಫ್ಲಾಟ್ 30% ನಮ್ಮ ಹತ್ರ ಡಿಸ್ಕೌಂಟ್ ಮಾಡಿ ತಗೊಬಹುದು ಮೇಡಮ್. ಇದು 1000 rupees MRP ಜಾಸ್ತಿ ಇರುತ್ತೆ, ಅದು 1000 rupees MRP ಜಾಸ್ತಿ ಇರುತ್ತೆ. ಆನ್ MRP ನೀವು ಫ್ಲಾಟ್ 30% ಕಡಿಮೆ ಮಾಡಬಹುದು, ಇಲ್ಲ ಅಂದ್ರೆ ನೀವು ಸೆಟ್ ಬೇಕಾದ್ರೆ ತಗೊಬಹುದು. ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಅಯ್ಯೋ 3 ಬೇಡ ನಮ್ಗೆ ಒಂದ್ ಸಾಕು ಅಂತ ಅನ್ನೋರಿಗೆ ಆನ್ MRP ನಾವು 30% ಡಿಸ್ಕೌಂಟ್ ಕೊಡ್ತೀವಿ ಮೇಡಮ್ ಅವಾಗ. ಇವಾಗ ಬರೋಣ ನೆಕ್ಸ್ಟ್ ಡಿಸೈನ್ ಮೇಡಮ್. ಸೊ ನೆಕ್ಸ್ಟ್ ನಾವು ನಿಮ್ಗೆ ನೋಡಬಹುದು ಇಲ್ಲಿ ಆಂಟಿಕ್ ಫಿನಿಶಿಂಗ್ ಅಲ್ಲಿ ಬಂದಿದೆ ಮೇಡಮ್. ಸೊ ಇದು ನಾರ್ತ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗಿತ್ತು, ಇವಾಗ ನಾವು ಸೌತ್ ಅಲ್ಲೂ ತರಿಸಿದೀವಿ. ಇದು ತುಂಬಾ ಒನ್ ಆಫ್ ದ ಬೆಸ್ಟ್ ಟ್ರೆಂಡಿಂಗ್ ಪ್ರಾಡಕ್ಟ್ ಇರುತ್ತೆ. ಇದು ನಿಮ್ಗೆ ಫಂಕ್ಷನ್ಸ್ ಅಲ್ಲಿ ಗಿಫ್ಟ್ ಕೊಡಕ್ಕೆ ಅಥವಾ ಸ್ವೀಟ್ ಕೊಡಕ್ಕೆ ಅಂತ ತುಂಬಾ ಯೂಸ್ ಆಗುತ್ತೆ ಮೇಡಮ್ ಇದು ಸ್ಟೋರೇಜ್ ಕಂಟೈನರ್ಸ್. ಸೇಮ್ ಇದ್ರಲ್ಲೂ ನಮ್ಮ ಹತ್ರ ಸೆಟ್ ಆಫ್ 3 ಕಂಟೈನರ್ಸ್ ಬಂದಿದೆ. ಸೊ 5 ಲೀಟರ್ ಒಂದು, 7.5 ಲೀಟರ್ ಒಂದು, ಮತ್ತೆ 10 ಲೀಟರ್ ಒಂದು ಮೇಡಮ್. ಇದು ಸೇಮ್ ಸೆಟ್ ಆಫ್ 3 ಪೀಸ್ ನೀವ್ ಏನ್ ನೋಡ್ತಾ ಇದ್ದೀರಾ, ಇದು ಸ್ಟ್ಯಾಕಬಲ್ ಇರುತ್ತೆ. ಇದ್ರಲ್ಲಿ ಹೇಗೆ ಫೀಚರ್ಸ್ ಇಲ್ಲಿ ಸೇಮ್ ಟು ಸೇಮ್ ಇರುತ್ತೆ ಮೇಡಮ್ ಇದ್ರಲ್ಲೂ. ಅಂಡ್ ಇದ್ರದ್ದು ನೀವು ಒಳಗಡೆಯಿಂದ ನೋಡಬಹುದು. ಸೊ ಇವನ್ ಪ್ಲೇಟ್ ಕೂಡ ನಿಮ್ಗೆ ಇದು ಮೀನಾಕರಿ ಡಿಸೈನ್ಸ್ ಮಾಡಿದ್ದಾರೆ. ಎಸ್ ಮೇಡಮ್, ಇದು ವಿತ್ ಡಿಸೈನ್ ಸಮೇತಾನೆ ಬಂದಿದೆ. ಇದನ್ನ ನಾನು ಆಸ್ ಇಂಡಿವಿಜುವಲ್ ಬೇಕಾದ್ರೆ ನೀವು ಇದ್ರ ಮೇಲೆ ನಾವೆಲ್ಲದ್ರದ್ದು ಪ್ರೈಸ್ ಹಾಕಿದೀವಿ. ಆನ್ MRP ನೀವು 30% ಡಿಸ್ಕೌಂಟ್ ತಗೊಬಹುದು, ಬಟ್ ಸೆಟ್ ತಗೊಂತೀರಾನೆ ನಾವು 30 ಗಿಂತ ಜಾಸ್ತಿನೇ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಸೊ ಇದ್ರ ಸೆಟ್ ಪ್ರೈಸ್ ನೀವು ಅಂತೀರ ಅಂದ್ರೆ ಮೇಡಮ್, ಇದ್ರ ನಾವು ಪ್ರೈಸ್ ನಿಮ್ಗೆ ತೋರಿಸ್ತಾ ಇರೋದು. ಇದ್ರದ್ದು MRP ಬರುತ್ತೆ ನಿಮ್ಗೆ 6495 ಅಂಡ್ ನಾವು ನಿಮ್ಗೆ ಇದು ಕೊಡ್ತಾ ಇರೋದು ಬರೀ 3995 rupees. ಆಲ್ಮೋಸ್ಟ್ ಇದು ನಿಮಗೆ ಮೇಡಮ್ 40% ವರ್ಕೌಟ್ ಆಗುತ್ತೆ. ಸೊ ಇಂಡಿವಿಜುವಲ್ ತಗೊಂಡ್ರೆ 30% ಅಂಡ್ ಪೂರ್ತಿ ಸೆಟ್ ತಗೊಂತೀರ 40% ವರ್ಕೌಟ್. ಓಕೆ ಸರ್. ಸೊ ಮೇಡಮ್ ಫಸ್ಟ್ ಅಂಡ್ ಸೆಕೆಂಡ್ ಕಾಂಬೋ ಪ್ಯಾಕ್ಸ್ ನೋಡಿದ್ರಲ್ಲ, ಇವಾಗ ನಾವು ಬರೋಣ ಥರ್ಡ್ ಕಾಂಬೋದಲ್ಲಿ. ಇದು ಬರುತ್ತೆ ನಿಮಗೆ ಸ್ಟೋರೇಜ್ ಕಂಟೈನರ್ ಬಿಗರ್ ಸೈಜ್ ಅಲ್ಲಿ ಮೇಡಮ್. ಇದು ನೀವು ನೋಡಬಹುದು 25 ಲೀಟರ್ ಇದು ಕ್ಯಾರಿ ಮಾಡುತ್ತೆ, 20 ಲೀಟರ್ ಇದು ಕ್ಯಾರಿ ಮಾಡುತ್ತೆ. ಇವಾಗ ಇದನ್ನ ನೀವು ನೋಡಬಹುದು ಈಸಿ ಟು ಹ್ಯಾಂಡಲ್ ಇರುತ್ತೆ, 2 ಸೈಡ್ ಹ್ಯಾಂಡಲ್ಸ್ ಇರ್ತವೆ. ಸೊ ಸುಮಾರು ಕ್ವಾಂಟಿಟಿ ಆಗ್ತಾಗ ನಿಮ್ಗೆ ಹಿಡಿಯಕ್ಕೆ ಈಸಿ ಇರುತ್ತೆ ಮೇಡಮ್ ಇದು. ಅಂಡ್ ಇದ್ರಲ್ಲೇ ನಿಮ್ಗೆ ದೊಡ್ಡ ಸೈಜ್ ಅಲ್ಲೂ ಸೇಮ್ ಹ್ಯಾಂಡಲ್ಸ್ ಬರುತ್ತೆ ಅಂಡ್ ಮುಚ್ಚಲಾಗೂ ನಾಬ್ ಸಮೇತ ಇರುತ್ತೆ ಮೇಡಮ್. ಓಪನ್ ಮಾಡಕ್ ನಿಮ್ಗೆ ಈಸಿ ಇರ್ತವೆ. ಇವಾಗ ಇದು ನೀವ್ ಏನ್ ಸೈಜಸ್ ನೋಡ್ತಾ ಇದ್ದೀರಾ, ಇದು ನಿಮ್ಗೆ ಆಲ್ಮೋಸ್ಟ್ ಈ ಸೈಜ್ ಅಲ್ಲಿ ನೀವು ಆರಾಮಾಗಿ 10 ರಿಂದ 15 kg ಡಿಪೆಂಡ್ ಆನ್ ದ ಪ್ರಾಡಕ್ಟ್ ಐಟಮ್ ನೀವ್ ಏನ್ ಹಾಕ್ತೀರಾ, ಮತ್ತೆ ಇದ್ರಲ್ಲಿ 15 ರಿಂದ 20 kg ಡಿಪೆಂಡ್ ನೀವ್ ಏನ್ ಇದ್ರ ಒಳಗಡೆ ಹಾಕ್ತೀರಾ ಸ್ಟೋರ್ ಮಾಡಿ ಇಡಬಹುದು. ಸೊ ಇದು ಕಾಂಬೋ ಪ್ಯಾಕ್ ನೀವ್ ಏನ್ ನೋಡ್ತಾ ಇದ್ರೆ ಮೇಡಮ್, ಇದ್ರದ್ದು ನಮ್ಮ ಹತ್ರ ಆಫರ್ ಪ್ರೈಸ್ ಬಂದಿರೋದು 5995 ಸೆಟ್. ನಾವು ಇದನ್ನ ಆಫರ್ ಬರೀ 3495 ಗೆ ಕೊಡ್ತಾ ಇದೀವಿ. ಇದು ನಮ್ಮ ಹತ್ರ ತುಂಬಾ ಲಿಮಿಟೆಡ್ ಟೈಮ್ ಡೀಲ್ ಬಂದಿರೋದು ಅಂಡ್ ತುಂಬಾ ಒಳ್ಳೆ ಆಫರ್ ಅಲ್ಲಿ ಬಂದಿದೆ ಮೇಡಮ್. ಸರ್ ಯಾವ್ದಕ್ಕೆ ಹೇಳ್ತೀರಾ ನೀವು ಆ ಪ್ರೈಸ್ 3004? ಇದು 2ರಿಂದ ಕೊಡ್ತಾ ಇದೆ ಮೇಡಮ್. ಇದು ಎಸ್ ಮೇಡಮ್ 3495 ಗೆ ನೀವು ನಮ್ಮ ಹತ್ರ 2 ಸ್ಟೋರೇಜ್ ಕಂಟೈನರ್ ತಗೊಂಡು ಹೋಗಬಹುದು. ಸೊ ಇದು ನೀವು ನೋಡಬಹುದು ತುಂಬಾ ಬೆಟರ್ ಡೀಲ್ ಅಲ್ಲಿ ಬಂದಿದೆ. 3,500 2 ಪ್ಯೂರ್ ಸೇಲಂ ಸ್ಟೀಲ್ ಅಲ್ಲಿ ನಿಮಗೆ ಸಿಗಲ್ಲ ಮೇಡಮ್. ಇದಷ್ಟು ಒಳ್ಳೆ ಡೀಲ್ ಬಂದಿದೆ ಮೇಡಮ್. ಸೊ ಅದಕ್ಕೊಂದು 2000 ಅಂದ್ರೆ ಇದಕ್ಕೊಂದು 1500 rupees ಆಯ್ತಲ್ವಾ ಮೇಡಮ್. ನಾರ್ಮಲ್ ನೋಡಕ್ಕಿಂತ ನಾವು ನಿಮಗೆ ಹೆವಿ ಕ್ವಾಲಿಟಿ ತೋರಿಸ್ಕೊಡ್ತೀವಿ. ಸೊ ಇದು ಪ್ಯೂರ್ ಸೇಲಂ ಸ್ಟೀಲ್ ಅಂಡ್ ಮೇಡ್ ಇನ್ ಇಂಡಿಯಾ ಇದೆ ಮೇಡಮ್. ಒಂಚೂರು ಕಟ್ ಆಯ್ತು ಸೀಲ್ ಬಿಟ್ಕೊಂಡ್ರೆ ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ. ಸೊ ನಮ್ಮ ಸ್ಟೀಲ್ ಕ್ವಾಲಿಟಿ ಮೇಲೆ ನೀವು ಯಾವ್ದಕ್ಕೂ ಕಾಂಪ್ರಮೈಸ್ ನಾವು ಮಾಡಲ್ಲ. ಸರ್ ಯೂಶಲಿ ಏನ್ ಮಾಡ್ತಾರೆ, ರೈಸ್ ಎಲ್ಲ ಈಗ 25 kg ತಂದ್ಬಿಟ್ಟು ಪ್ಲಾಸ್ಟಿಕ್ ಸ್ಟೋರ್ ಮಾಡ್ಕೊಳ್ತಾ ಇದಾರೆ. ಸೊ ಅಂತವ್ರಿಗೆಲ್ಲ ಯೂಸ್ ಆಗುತ್ತಲ್ಲ. ನಮ್ದು ಮೇಜರ್ ಉದ್ದೇಶನೇ ಅದು ಮೇಡಮ್. ನೀವು ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ ಮತ್ತೆ ಸ್ಟೀಲ್ ನ ಯೂಸ್ ಮಾಡಿ. ಅಲ್ಯೂಮಿನಿಯಂ ನಾವು ತುಂಬಾ ಮನೆಗಳಲ್ಲಿ ಅಲ್ಯೂಮಿನಿಯಂ ಡಬ್ಬಿಗಳು ಇರುತ್ತೆ ಮೇಡಮ್. ನೀವು ಅದನ್ನ ಅವಾಯ್ಡ್ ಮಾಡಿ, ಬಿಕಾಸ್ ಅದು ಲೀಚ್ ಔಟ್ ಹಾಗೆ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡಿ ನೀವು ಸ್ಟೀಲ್ ಯೂಸ್ ಮಾಡಬಹುದು. ದಟ್ ಇಸ್ ಇವನ್ ಬೆಟರ್ ಆಪ್ಷನ್ ಮೇಡಮ್. ಓಕೆ ಸರ್, ಏನ್ ಸರ್ ಇದು ತುಂಬಾ ಯೂನಿಕ್ ಆಗಿದೆ ಕಂಟೈನರ್ಸ್ ಎಲ್ಲ. ಹಾ ಮೇಡಮ್. ಸೊ ಈ ಕಂಟೈನರ್ಸ್ ಏನ್ ನೋಡ್ತಾ ಇದೀರಲ್ಲ, ಎಸ್ ಇದು ವಿತ್ ಲಾಕಿಂಗ್ ಮಾಡೆಲ್ ಕಂಟೈನರ್ಸ್ ಬರುತ್ತೆ. 4 ಲಾಕ್ ಇರುತ್ತೆ ಮೇಡಮ್ ಇದಕ್ಕೆ, ಮತ್ತೆ ವಿತ್ ಹ್ಯಾಂಡಲ್ ಸಪೋರ್ಟ್ ಇರುತ್ತೆ. ಸೊ ನಿಮ್ಗೆ ಹೋಲ್ಡ್ ಮಾಡಕ್ಕೆ ಈಸಿ ಇರುತ್ತೆ ಇದು. ಪ್ಲಸ್ ಲಾಕಿಂಗ್ ನೀವ್ ಏನ್ ನೋಡ್ತಾ ಇದ್ರ ಮೇಡಮ್, ಇದೆಲ್ಲ ಹೇರ್ ಟೈಟ್ ಲಾಕ್ ಇರುತ್ತೆ. ನಾವ್ ಇದನ್ನ ಓಪನ್ ಮಾಡಿ ತೋರಿಸ್ಕೊಡ್ತೀವಿ ನೋಡಿ ನಿಮ್ಗೆ. ಇದೆಲ್ಲ ಲಾಕ್ಸ್ ಹೇರ್ ಟೈಟ್ ಇರುತ್ತೆ ನಿಮ್ಗೆ. ಪ್ಲಸ್ ನೀವು ಇದ್ರಲ್ಲಿ ಏನಾದ್ರು ನಾಟ್ ಜಸ್ಟ್ ಗ್ರೈನ್ಸ್ ಐಟಮ್, ಬಟ್ ನೀವು ಇದ್ರಲ್ಲಿ ಲಿಕ್ವಿಡ್ ಐಟಮ್ ಹಾಕ್ಬೋದು. ಆಸ್ ಇದ್ರಲ್ಲಿ ನೀವು ನೋಡಬಹುದು ಸಿಲಿಕಾನ್ ಗ್ಯಾಸ್ಕೆಟ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಇದ್ರಲ್ಲಿ ಸಾಂಬಾರ್ ಕ್ಯಾರಿ ಮಾಡ್ಬೇಕಾದ್ರೆ, ನೀರ್ ಕ್ಯಾರಿ ಮಾಡ್ಬೇಕು, ಟೀ ಕಾಫಿ ಕ್ಯಾರಿ ಮಾಡ್ಬೇಕಾದ್ರೂ ನೀವು ಯೂಸ್ ಮಾಡಬಹುದು ಮೇಡಮ್. ಮೇಜರ್ಲಿ ಮನೆಗೆ ಯೂಸ್ ಮಾಡೋದು ಇದು ಸ್ಟೋರೇಜ್ ಅಂತಾನೆ, ಬಟ್ ಇದನ್ನ ಆಸ್ ಅ ಮಲ್ಟಿಪಲ್ ಸ್ಟೋರೇಜ್ ಕಂಟೈನರ್ ಆಗಿ ಯೂಸ್ ಮಾಡಬಹುದು ನೀವು. ಸ್ಟೋರೇಜ್ ಕಂಟೈನರ್ ವಿತ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ ಮೇಡಮ್. ಇದನ್ನ ಈ ಸೆಟ್ ನಿಮ್ಗೆ ಏನ್ ತೋರಿಸ್ತಾ ಇದೀವಿ, ಈ ಸೆಟ್ ಮೇಡಮ್ ನಿಮ್ಗೆ ನಾವು ತೋರಿಸ್ತಾ ಇದರಲ್ಲಿ ನಮ್ಮ ಹತ್ರ ಮಲ್ಟಿಪಲ್ ಸೈಜಸ್ ಬಂದಿದೆ. ಅಂದ್ರೆ ತುಂಬಾ ಜನ ಅಂತ ನಮಗೆ ದೊಡ್ಡ ಸೈಜ್ ಸಿಗಲ್ಲ, ನಮ್ಮ ಹತ್ರ 40 ಲೀಟರ್ಸ್ ಬಂದಿದೆ ಮೇಡಮ್. ಇದ್ರಲ್ಲಿ ಆಫರ್ ಇದೆ ಅಂತ ಬನ್ನಿ ತೋರಿಸ್ಕೊಡೋಣ. ಇದು ನೀವು ನೋಡಬಹುದು. ಇವಾಗ ಇದು ನಾವು ನಿಮ್ಗೆ ಆಫರ್ ಇಲ್ಲಿ ಏನ್ ತೋರಿಸ್ತಾ ಇದೀವಲ್ಲ, ಇದು ಮೊದಲನೇ ಐಟಮ್ ಈ ಸೆಟ್ ಅಲ್ಲಿ. ಇದ್ರ ಸ್ಪೆಷಾಲಿಟಿ ಇದು 25 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಕ್ಯಾರಿ ಮಾಡುತ್ತೆ ಮೇಡಮ್. ಸೊ ಸೇಮ್ ಇದಕ್ಕೂ ನಾನು ಹೇಳ್ದಂಗೆ ಗ್ಯಾಸ್ಕೆಟ್ ಲಿಡ್ ಇದು ಸಮೇತ ಇರುತ್ತೆ, ಲೀಕ್ ಪ್ರೂಫ್. ಇದ್ರ ಆಫರ್ ಬಂತಿರೋದು ಮೇಡಮ್, ಇದ್ರ ಪ್ರೈಸ್ ನಮ್ಮ ಹತ್ರ ಬಂದಿರೋದು 4445 rupees. ನೀವು 25 ಲೀಟರ್ ಸ್ಟೋರೇಜ್ ಕಂಟೈನರ್ ನಮ್ಮ ಹತ್ರ ತಗೊಳ್ಳಿ. ನಾವ್ ಇದಕ್ಕೆ ಡಿಸ್ಕೌಂಟ್ ಕೊಡಲ್ಲ. ಇನ್ ಕೇಸ್ ಡಿಸ್ಕೌಂಟ್ ಬೇಕಾದ್ರೆ ನೀವು 30% ಡಿಸ್ಕೌಂಟ್ ಮಾಡಬಹುದು, ಬಟ್ ಡಿಸ್ಕೌಂಟ್ ಗಿಂತ ನಾವು ಇದಕ್ಕೆ ಆಫರ್ ಕೊಡ್ತೀವಿ. ಆಫರ್ ಇರುತ್ತೆ, ನೀವು 4445 25 ಲೀಟರ್ ತಗೊಂತೀರಾ ಅಂದ್ರೆ ನಾನು ನಿಮ್ಗೆ 10 ಲೀಟರ್ ಸ್ಟೋರೇಜ್ ಕಂಟೈನರ್ಸ್ ವರ್ತ್ 3535 rupees ಫ್ರೀ ಕೊಡ್ತೀನಿ. ನೀವು ಆಫರ್ ನೋಡಬಹುದು ಮೇಡಮ್. ಬೇಸಿಕ್ಲಿ ಬೈ 1 get 1 ಫ್ರೀ ಇದೆ. ಸೊ ಒಂದ್ ಡಬ್ಬಿ ತಗೊಳ್ಳಿ, ನಾವು ಇನ್ನೊಂದು ಡಬ್ಬಿ ನಿಮ್ಗೆ ಫ್ರೀ
ಕೊಡ್ತಾ ಅದು ಇದ್ದೀವಿ. ವಿತ್ ಏರ್ ಟೈಟ್ ಬರುತ್ತೆ. ಎಸ್ ಮೇಡಮ್, ಹೇರ್ ಟೈಟ್ ಇರುತ್ತೆ. ಸೊ ಇದು ಒಂದ್ರಲ್ಲಿ ನೀವು ಅಕ್ಕಿ ಹಾಕ್ಬೋದು, ಇನ್ನೊಂದ್ರಲ್ಲಿ ನೀವು ರಾಗಿ ಅಥವಾ ಗೋಧಿ ಏನಾದ್ರು ಹತ್ರ ಹಾಕಿಡ್ಬೋದು. ಇದು ನಮ್ಮ ಮೊದಲನೇ ಆಫರ್ ಮೇಡಮ್. ಇವಾಗ ಬರೋಣ ನಮ್ಮ ಸೆಕೆಂಡ್ ಆಫರ್. ಓಕೆ, ಇದೊಂದು 25 kg ಇಡ್ಸತ್ತಲ್ಲ? ಎಸ್ ಮೇಡಮ್, ಆರಾಮಾಗಿ ಹಿಡಿಯುತ್ತೆ. ಸ್ಟೋರೇಜ್ ಕೆಪಾಸಿಟಿ ವೈಸ್ 30 ಲೀಟರ್ ಇದ್ರದ್ದು ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಆಲ್ಮೋಸ್ಟ್ 20 ಇಂದ 25 kg ನಿಮ್ಮ ರೈಸ್ ಗೋಧಿ ಆರಾಮಾಗಿ ಹಿಡಿಯುತ್ತೆ. ಇದು ನೀವು ನೋಡಬಹುದು ಸೈಜ್ ಪ್ರಕಾರ ತುಂಬಾ ಹ್ಯೂಜ್ ಆಗಿರುತ್ತೆ, ಹೆವಿ ಕ್ವಾಲಿಟಿ ಇದೆ ಮೇಡಮ್ ಇದು. ಪ್ಲಸ್ ನಿಮ್ಗೆ ಹೇಳದ್ ಮಾಡ್ತಾ ಇತ್ತು ಕೆಳಗಡೆ ಸ್ಟ್ಯಾಂಡ್ ಟೈಪ್ ಸ್ಟ್ಯಾಂಡ್ ಇರುತ್ತೆ. ಅದನ್ನ ನೀರ್ ಏನಾದ್ರು ಹೋದ್ರೆ ನಿಮ್ಗೆ ಅದು ರಶ್ ಇದಾಗಬಾರ್ದು, ಗಲೀಜ್ ಆಗ್ಬಾರ್ದಂತ ಇದು ಈಸಿ ಇರುತ್ತೆ ನಿಮ್ಗೆ. ಪ್ಲಸ್ ಇವಾಗ ನೀವೇನ್ ನೋಡ್ತಾ ಇದ್ದು 30 ಲೀಟರ್ ಸ್ಟೋರೇಜ್ ಕಂಟೈನರ್ ಗೆ ಇದಕ್ಕೂ ನಾವು ಆಫರ್ ಕೊಡ್ತಾ ಇದೀವಿ ಮೇಡಮ್. ಇದು 30 ಲೀಟರ್ ಸ್ಟೋರೇಜ್ ಕಂಟೈನರ್ ನಮ್ಮ ಹತ್ರ ತಗೊಂಡ್ರೆ 4845 rupees ಇದ್ರದ್ದು MRP ಇದೆ. ನೀವು ಬೇಕಾದ ಆನ್ MRP ಫ್ಲಾಟ್ 30% ಡಿಸ್ಕೌಂಟ್ ತಗೊಬಹುದು. ಬಟ್ ಡಿಸ್ಕೌಂಟ್ ತಗೊಳಲ್ಲ ಅಂದ್ರೆ ಮೇಡಮ್ ಇದೇ 30 ಲೀಟರ್ ಸ್ಟೋರೇಜ್ ಕಂಟೈನರ್ ಗೆ ನಾನು ನಿಮ್ಗೆ 15 ಲೀಟರ್ ಸ್ಟೋರೇಜ್ ಕಂಟೈನರ್ ಫ್ರೀ ಕೊಡ್ತಾ ಇದೀನಿ ಮೇಡಮ್. ಇದು ಬೇಸಿಕಲಿ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ನಾವು ತರಿಸಿರೋದು ಸ್ಟೋರೇಜ್ ಕಂಟೈನರ್ಸ್ ಅಲ್ಲಿ. ಅಂಡ್ ಇದು ಬರೀ ವರಮಹಾಲಕ್ಷ್ಮಿ ವೀಕ್ ಮಾತ್ರ ಆಫರ್ ಇರುತ್ತೆ ಮೇಡಮ್. ಅಂದ್ರೆ ನಮ್ಮ ವಿಡಿಯೋ ಪೋಸ್ಟ್ ಆಗೋದು ಒಂದು ವಾರ ಮಾತ್ರ. ಯಾಕಂದ್ರೆ ಸುಮಾರು ಆಫರ್ಸ್ ನಾವು ಆಗ್ತಾ ಇದೀವಿ. ವಿತ್ ಇನ್ ಅ ವೀಕ್ ನಮ್ಮ ಹತ್ರ ಆಲ್ಮೋಸ್ಟ್ ಆಫರ್ ಕ್ಲೋಸ್ ಆಗ್ಬಿಡುತ್ತೆ. ಇದು ನಮ್ಮ ಸೆಕೆಂಡ್ ಆಫರ್ ಇದ್ರಲ್ಲಿ ತೋರಿಸ್ತಾ ಇರೋದು. ಅಂಡ್ ಬರೋ ನಮ್ಮ ಫೈನಲ್ ಆಫರ್. ಸೊ ಮೇಡಮ್ ಇವಾಗ ನಮ್ಮ ಫೈನಲ್ ಆಫರ್, ಇವಾಗ ಯಾರಂತಾರಲ್ಲ ನಮಗೆ ದೊಡ್ಡ ಸೈಜ್ ಬೇಕಂತ, ಕ್ವಾಂಟಿಟಿ ಆಗಿ ಇಡಬೇಕಂತ ನಾವು ತರಿಸಿರೋದು ಅವ್ರಿಗೋಸ್ಕರ 40 ಲೀಟರ್ ಸ್ಟೋರೇಜ್ ಕಂಟೈನರ್ಸ್. ನೀವು ಇದ್ರಲ್ಲಿ ನೋಡ್ಬೋದು ಸೈಜ್ ಪ್ರಕಾರ ಎಷ್ಟಿದೆ ಅಂತ. 40 ಲೀಟರ್ ಸ್ಟೋರ್ ಮಾಡಿ ಇಡ್ಬೋದು ಆರಾಮಾಗಿ. ಒಂದ್ ಮೂಟೆ ಅಕ್ಕಿ ನೀವು ಇದ್ರಲ್ಲಿ ಹಾಕ್ಬೋದು ಇದ್ರಲ್ಲಿ. ಪ್ಲಸ್ ಇವಾಗ ಇದ್ರದ್ದು ಲಾಕಿಂಗ್ ನಾವು ಇನ್ನೊಂದ್ಸರಿ ತೋರಿಸ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಪ್ರಕಾರನೇ ಈಸಿ ಲಾಕಿಂಗ್ ಓಪನ್ ಆಗುತ್ತೆ ನಿಮ್ಗೆ. ಸರ್ ಇವಾಗ ಲಾಕ್ ಏನು ಹಾಳಾಗಲ್ವಾ? ಲಾಕ್ ಏನು ಹಾಳಾಗಲ್ಲ ಮೇಡಮ್. ಇದು ವಿತ್ ಗ್ಯಾರಂಟಿ ಲಾಕ್ಸ್ ಬರುತ್ತೆ. ಮತ್ತೆ ಇದ್ರಲ್ಲಿ ಏನು ಆತರ ಟೆಕ್ನಿಕಲ್ ಇದ್ದಿಲ್ಲ ಮೇಡಮ್. ತುಂಬಾ ಸಿಂಪಲ್ ಆಗಿ ಲಾಕ್ ಕೊಟ್ಟಿದ್ದಾರೆ ಇದು. ಇದ್ರಲ್ಲಿ ಏನು ಸ್ಪ್ರಿಂಗ್ ಏನು ಹಾಕಿಲ್ಲ ಆತರ ಮೇಡಮ್. ನೀವು ಹಾಕಿ ಬರೀ ನಾರ್ಮಲ್ ಪ್ರೆಸ್ ಮಾಡಿದ್ರೆ ಲಾಕ್ ಆಗ್ಬಿಡುತ್ತೆ. ಈಸಿ ಟು ಹ್ಯಾಂಡಲ್ ಇರುತ್ತೆ. ಪ್ಲಸ್ ಗ್ಯಾರಂಟಿ ಇದೆ ಮೇಡಮ್. ಹಾಳಾದ್ರೆ ನಾವು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ ನಿಮಗೆ. ಇವನ್ ಲಾಕ್ ಹಾಳಾದ್ರೂ ಕೂಡ ನೀವು ಎಸ್ ಮೇಡಮ್, ಅದು ವಾರಂಟಿ ಕ್ಲೇಮ್ ಅಲ್ಲಿ ಇದಾಗ್ಬಿಡುತ್ತೆ ನಿಮಗೆ. ಇದು ನೀವು 40 ಲೀಟರ್ ಸ್ಟೋರೇಜ್ ಕಂಟೈನರ್ಸ್ ನೋಡಬಹುದು. ಇದೆಷ್ಟು ದೊಡ್ಡದಾಗಿ ಬರುತ್ತೆ ನಿಮಗೆ. ಇದ್ರ ಸೈಜ್ ಇಷ್ಟು ಹ್ಯೂಜ್ ಆಗಿರ್ತದೆ ಮೇಡಮ್. ಸೊ ಇದು ನಮ್ಮ 40 ಲೀಟರ್ ಸ್ಟೋರೇಜ್ ಕಂಟೈನರ್ ನೀವು ಏನ್ ನೋಡ್ತಾ ಇದ್ರೆ ಇದ್ರಲ್ಲೂ ತುಂಬಾ ಚೆನ್ನಾಗಿ ಆಫರ್ ಬಂದಿರೋದು. ಸೊ ಬೇಸಿಕ್ಲಿ ಇದಕ್ಕೂ ನಾವು ಬೈ ಒನ್ ಗೆಟ್ ಒನ್ ಆಫರ್ ಫ್ರೀನೇ ಕೊಡ್ತಾ ಇರೋದು. ಇದು ತಗೊಂತೀರ ಮೇಡಮ್ ಇದ್ರ ವ್ಯಾಲ್ಯೂ ಆಗುತ್ತೆ ನಿಮ್ಗೆ 6159 rupees, 55 rupees MRP ಮೇಡಮ್. ಸೊ 40 ಲೀಟರ್ ನೀವು ಸ್ಟೋರೇಜ್ ಕಂಟೈನರ್ ನಮ್ಮ ಹತ್ರ ತಗೊಂತೀರ ಅಂದ್ರೆ ನಾವು ನಿಮ್ಗೆ 20 ಲೀಟರ್ ಸ್ಟೋರೇಜ್ ಕಂಟೈನರ್ ವರ್ತ್ ವ್ಯಾಲ್ಯೂ ಆಫ್ 4125 rupees ಫ್ರೀ ಕೊಡ್ತಾ ಇದೀವಿ ಮೇಡಮ್. ಸೊ ನೀವು 6150 ರೂಪಾಯಿ 2 ಸ್ಟೋರೇಜ್ ಕಂಟೈನರ್ಸ್ ತಗೊಂಡೋಗಿ ವಿತ್ ಹ್ಯಾಂಡಲ್ ವಿತ್ ಲಾಕ್ ಮಾಡೆಲ್ ಮೇಡಮ್ ಇದು. ಅಂಡ್ ಎಲ್ಲ ಲೀಕ್ ಪ್ರೂಫ್ ಇರುತ್ತೆ. ನೀವು ಇದನ್ನ ನಾಟ್ ಜಸ್ಟ್ ಫಾರ್ ಮನೇಲಿ ರೆಗ್ಯುಲರ್ ಗ್ರೈನ್ಸ್ ಅಂತ ನೀವು ಲಿಕ್ವಿಡ್ ಬೇಕಾದ್ರೂ ಹಾಕಿ ಒಂಚೂರು ಲೀಕೇಜ್ ಏನು ಇದು ಕ್ಯಾಟರಿಂಗ್ ಮಾಡೋರಿಗೆ, ಕ್ಲೌಡ್ ಕಿಚನ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಐಟಮ್ಸ್ ಅಲ್ಲ? ಎಸ್ ಮೇಡಮ್, ಇದು ಹೋಟೆಲ್ ಮಡಗಿರೋರು ಕ್ಲೌಡ್ ಕಿಚನ್ ನೀವು ಹೇಳಿದ ಕ್ವಾಂಟಿಟಿ ಯಾರಿಗೆ ಯೂಸ್ ಆಗುತ್ತಲ್ಲ ಮೇಡಮ್ ಅವ್ರಿಗೆ ತುಂಬಾ ಯೂಸ್ಫುಲ್ ಇರುತ್ತೆ. ಇಡ್ಲಿ ಸಾಂಬಾರ್ ಕೂಡ ನಾವು ಕ್ಯಾರಿ ಮಾಡಬಹುದು. ಹೌದು, ಯಾಕಂದ್ರೆ ಇದ್ರ ಮೇನ್ ಇದ್ರದ್ದು ಗ್ಯಾಸ್ಕೆಟ್ ಏನು ನೋಡ್ತಾ ಇದ್ರೆ ಅದರಿಂದ 100% ಲೀಕ್ ಪ್ರೂಫ್ ಬಿಸಿ ಇರುತ್ತೆ ಅನ್ಸುತ್ತೆ ಸುಮಾರು ಹೊತ್ತಲ್ಲ. ಸಿಲಿಕಾನ್. ಎಸ್ ಮೇಡಮ್, ನೀವು ಹಾಕ್ತಿದ್ರೆ ಸುಮಾರು ಹೊತ್ತು ಬಿಸಿನೂ ಇರುತ್ತೆ. ಅದು ಟೆಕ್ಸ್ಚರ್ ಚೇಂಜ್ ಆಗಲ್ಲ ಮೇಡಮ್. ಅದೇ ಮೇನ್ ಪ್ಲಸ್ ಪಾಯಿಂಟ್ ಇರುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡೋದು. ಓಕೆ ಸರ್.